ಬರಲಿರುವ ಹೊಸ ವರ್ಷಾಚರಣೆಯ ನಿಮಿತ್ತ ಇಲ್ಲಿ MG ರೋಡ್, ಬ್ರಿಗೇಡ್ ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ ಈ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು, ಅದರಲ್ಲೂ ಯುವ ಜನಾಂಗದವರು, ಯುವಕ ಯುವತಿಯರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋದ್ರಿಂದ ಇಲ್ಲಿ ವ್ಯಾಪಕವಾದಂಥ ಒಂದು ರಕ್ಷಣಾ ವ್ಯವಸ್ಥೆಗಳನ್ನು ನಾವು ಕೈಗೊಂಡಿದ್ದೇವೆ. ಅದರ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ನಾವು ಮತ್ತು ನಮ್ಮ ಎಲ್ಲ ಅಧಿಕಾರಿಗಳು ಇಲ್ಲಿ ಸೇರಿದ್ದೀವಿ. ಮತ್ತು ಕಳೆದ ವರ್ಷಾನುವರ್ಷ ಇಲ್ಲಿ ಆಗ್ತಾ ಇರತಕ್ಕಂಥದ್ದು, ಹೀಗಾಗಿ ವರ್ಷದಿಂದ ವರ್ಷಕ್ಕೆ ಆಗಿರ್ತಕ್ಕಂಥ ಇದರ ಆಧಾರದ ಮೇಲೆ ಸ್ವಲ್ಪ ಸುಧಾರಣೆಗಳನ್ನು ಕೂಡ, ಬದಲಾವಣೆಗಳನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇರ್ತೇವೆ. ಈ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಎಲ್ಲ ರೀತಿಯಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸಜ್ಜಾಗಿದ್ದಾರೆ. ಅವಶ್ಯವಿರತಕ್ಕಂತಹ CR ಇರ್ಬೋದು, KSRP ಇರ್ಬೋದು, ಅದನ್ನೆಲ್ಲ ನಾವು ಡಿಪ್ಲಾಯ್ ಮಾಡಿದ್ದೇವೆ. ಜೊತೆಗೆ ಹೋಮ್ ಗಾರ್ಡ್ಸ್ಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದೇವೆ. ಮತ್ತು ಬಹುಮುಖ್ಯವಾಗಿ ಇಲ್ಲಿ CCTV ಕ್ಯಾಮ್ರಾಗಳ ಒಂದು ಅಳವಡಿಕೆ, ಈಗ ಇಲ್ಲಿ ಇರ್ತಕ್ಕಂಥ CCTV ಕ್ಯಾಮ್ರಾಗಳ ಜೊತೆಗೆ ತಾತ್ಕಾಲಿಕವಾಗಿ ಸುಮಾರು 300ಕ್ಕೂ ಹೆಚ್ಚು CCTV ಕ್ಯಾಮ್ರಾಗಳನ್ನು ಇಲ್ಲಿ ಅಳವಡಿಸಲಾಗ್ತಾಯಿದೆ. ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಂಟ್ರೋಲ್ ರೂಮನ್ನು ಕೂಡ ನಾವಿಲ್ಲಿ ಮಾಡಿದ್ದೇವೆ. ಜೊತೆಗೆ ಇಲ್ಲಿ ಎಲ್ಲ CCTV ಕ್ಯಾಮ್ರಾಗಳನ್ನು ನಮ್ಮ ಕಮಾಂಡ್ ಸೆಂಟ್ರ್ ಕೂಡ ನಾವು ಕನೆಕ್ಟ್ ಮಾಡ್ಕೊಂಡಿದ್ದೇವೆ. ಸೊ ಅಲ್ಲಿ ನಾವು ಅದರ ಆಧಾರದ ಮೇಲೆ ವಿಡಿಯೋ ಅನಾಲಿಟಿಕ್ಸು, ಫೇಶಿಯಲ್ ರೆಕಗ್ನಿಷನ್ನು, ಆಟೋಮೆಟಿಕ್ ನಂಬರ್ ಪ್ಲೇಟ್ ರೆಕಗ್ನಿಷನ್ ಅವನ್ನೆಲ್ಲ ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತಾಯಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಎಲ್ಲ ರೀತಿಯಿಂದಲೂ ಕೂಡ ಪೊಲೀಸರು ಇಲ್ಲಿ ನಾಳೆಯ ಒಂದು ಹೊಸ ವರ್ಷಾಚರಣೆಯ ನಿಮಿತ್ತ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ವಾಚ್ ಟವರ್ಗಳನ್ನು ಹಾಕ್ತಾ ಇದ್ದೇವೆ, ಸೇಫ್ಟಿ ಐಲ್ಯಾಂಡ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಜೊತೆಗೆ ಆಸ್ಪತ್ರೆ ಸಿಬ್ಬಂದಿಗಳನ್ನು ಒಳಗೊಂಡಂತೆ ಫಸ್ಟ್ ಏಡ್ ಬಾಕ್ಸ್ಗಳನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾವೆ. ಸೊ ಈ ರೀತಿ ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳು ಇಲ್ಲಿ ಆಗ್ತಾ ಇದ್ದಾವೆ. ಸರ್, ಕಳೆದ ವರ್ಷ ಕ್ರೌಡ್ ಏನಿದೆ ಜಂಕ್ಷನ್ ಏನಿದೆ ಅಲ್ಲಿ ಗ್ಯಾದರ್ ಆಯಿತು ಸರ್. ಆ ಕಡೆ ಹೋಗಲ್ಲ, ಈ ಕಡೆ 12 ಗಂಟೆ ಆದಮೇಲೆ ಎರಡೂ ಕಡೆ ಇದೆಲ್ಲ ಕಾಮನ್. ಎಲ್ಲ ರೀತಿಯಿಂದಲೂ ಕೂಡ ಅಲ್ಲಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಈಗಾಗಲೇ ಹೇಳಿದೆ ನಾನು ಸೂಕ್ಷ್ಮವಾಗಿ, ಹಿಂದೆ ಆಗಿರ್ತಕ್ಕಂಥ ಎಲ್ಲ ಘಟನೆಗಳನ್ನು ಅವಲೋಕಿಸಿ ಬೇರೆ ಬೇರೆ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ. ಏಕಮುಖ ಸಂಚಾರ ವ್ಯವಸ್ಥೆ ಪಾದಚಾರಿಗಳು ಕೂಡ ಅನ್ವಯ ಆಗುತ್ತೆ. ಒಂದೇ ಕಡೆಯಿಂದ ಅವರು ಬರಬೇಕಾಗ್ತದೆ ಮತ್ತು ಕೆಳಗಡೆ ಅಲ್ಲಿ ಒಪರೆ ಜಂಕ್ಷನ್ನಲ್ಲಿ ಯಾರಿಗೂ ಕೂಡ ಅಲ್ಲಿ ಸೇರಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಅಲ್ಲಿಂದ ಮುಂದೆ ಅವರು ಹೋಗಬೇಕಾಗ್ತದೆ, ಎಡಕ್ಕೆ ಅಥವಾ ಬಲಕ್ಕೆ ಅಥವಾ ಮೇಲ್ಗಡೆ ಅವರು ಹೋಗಬೇಕಾಗುತ್ತೆ. ಜೊತೆಗೆ ಮೆಟ್ರೋ ಸ್ಟೇಷನ್ ಏನಿದೆ ನಮ್ಮ MG ರೋಡ್, ಬ್ರಿಗೇಡ್ ರೋಡ್ ಜಂಕ್ಷನಲ್ಲಿ ಇರ್ತಕ್ಕಂಥ MG ರೋಡ್ ಮೆಟ್ರೋ ಸ್ಟೇಷನ್, ಅದನ್ನು ಕೂಡ 11 ಗಂಟೆ ರಾತ್ರಿ ನಂತರದಲ್ಲಿ ಅದನ್ನು ಕೂಡ ಕ್ಲೋಸ್ ಮಾಡಲಾಗ್ತದೆ. ಯಾಕೆಂದರೆ ಅಲ್ಲಿ ಜನದಟ್ಟಣೆ ಜಾಸ್ತಿ ಆಗೋದ್ರಿಂದ ಒಂದು ರೀತಿಯ ಸ್ಟ್ಯಾಂಪಿಡ್ ಲೈಕ್ ಸಿಚುವೇಷನ್ ಹಿಂದಿನ ವರ್ಷಗಳಲ್ಲಿ ಆಗಿರೋದನ್ನು ಗಮನಿಸಿ ಅದನ್ನು ಮಾಡಲಾಗಿದೆ. ಎಲ್ಲ ಅಂಶಗಳನ್ನು ಸಾರ್ವಜನಿಕರು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಒಟ್ಟಾರೆಯಾಗಿ ಸಾರ್ವಜನಿಕರಲ್ಲಿ ನಾವು ಕೇಳ್ಕೊಳ್ತಕ್ಕಂಥದ್ದು, ನಿಮ್ಮ ವರ್ಷಾಚರಣೆ ಒಂದು ಮಿತಿಯಲ್ಲಿ ಇರಲಿ, ಕಾನೂನಿನ ಚೌಕಟ್ಟಿನ ಒಳಗಡೆ ಇರಲಿ, ಮತ್ತು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಒಂದು ಸೆಲೆಬ್ರೇಷನ್ ಅಥವಾ ನಿಮ್ಮ ಒಂದು ಆಚರಣೆ ಏನಿದೆ ಅದು ಬೇರೆಯವರಿಗೆ ಯಾವುದೇ ರೀತಿಯಾದಂಥ ತೊಂದರೆ, ಅನಾನುಕೂಲತೆ ಅಥವಾ ಕಷ್ಟವನ್ನು ಕೊಡದೇ ರೀತಿಯಲ್ಲಿ ನೀವು ಸೆಲೆಬ್ರೇಟ್ ಮಾಡಿ ಅಂತ ನಾವು ಕೇಳ್ಕೊಳ್ತೇವೆ.